ಆತ್ಮೀಯ ವೀಕ್ಷಕರೇ, ಆರ್ಫೈ ನ್ಯೂಸ್ಗೆ ಸ್ವಾಗತ. ದೊಡ್ಡಬಳ್ಳಾಪುರ ಬೆಸ್ಕಾಂ ಗ್ರಾಹಕರ ಕುಂದುಕೊರತೆ ಸಭೆ. ದೊಡ್ಡಬಳ್ಳಾಪುರ ನಗರ ಮತ್ತು ಗ್ರಾಮೀಣ ವ್ಯಾಪ್ತಿಗೆ ಒಳಪಡುವ ವಿದ್ಯುತ್ ಗ್ರಾಹಕರ ಮತ್ತು ರೈತರ ಕುಂದುಕೊರತೆ ಸಭೆಯಲ್ಲಿ ಕ್ಷೇತ್ರದ ಶಾಸಕರು, ನಗರಸಭೆ ಸದಸ್ಯರುಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಬೆಸ್ಕಾಂ ಅಧಿಕಾರಿಗಳು, ರೈತರು ಮತ್ತು ಗ್ರಾಹಕರು ಪಾಲ್ಗೊಂಡಿದ್ದರು. ವಿದ್ಯುತ್ ಸಂಬಂಧಿಸಿದಂತೆ ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ ಕ್ಷೇತ್ರದ ಶಾಸಕರಾದಂತಹ ಧೀರಜ್ ಮುನಿರಾಜುರವರು ಮತ್ತು ದೊಡ್ಡಬಳ್ಳಾಪುರ ನಗರ ಬೆಸ್ಕಾಂ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಯಿತು. ಹಾಗೂ ಕ್ಷೇತ್ರದ ಶಾಸಕರಾದಂತಹ ಧೀರಜ್ ಮುನಿರಾಜುರವರು ಸಾಕಷ್ಟು ಸಮಸ್ಯೆಗಳನ್ನು ಸೂಕ್ತ ರೀತಿಯಲ್ಲಿ ಶೀಘ್ರವಾಗಿ ಬಗೆಹರಿಸಿಕೊಡಿ ಎಂದು ದೊಡ್ಡಬಳ್ಳಾಪುರ ನಗರಸಭೆ ಬೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಆಯ್ತು ಅಂದ್ರೆ ನೇರ್ಲಘಟ್ಟ ಈ ಕಡೆ ಎಲ್ಲ 2 ದಿನ ಅಲ್ಲಿ ಸರ್ ಮಾಡೋವರೆಗೂ ಇಲ್ಲಿ ಕರೆಂಟ್ ಇರಲ್ಲ, ಇಲ್ಲಿ ಸರ್ ಮಾಡೋವರೆಗೂ ಅಲ್ಲಿ ಕರೆಂಟ್ ಇರಲ್ಲ. ದಯವಿಟ್ಟು ಗ್ರಾಮಾಂತರ ಭಾಗದ ಸ್ವಲ್ಪ ಸಮಸ್ಯೆ ನೋಡ್ಬೇಕು. ಆಮೇಲೆ ಇನ್ನೊಂದೇನು ಅಂದ್ರೆ F20 ಅಂತ ನಮ್ಮಲ್ಲಿ ಒಂದು ಲೈನ್ ಐತೆ. ಆ ಲೈನ್ಗ ಏನ್ ಮಾಡಿದ್ರು ರೈತ ಕರೆಕ್ಟ್ 3 ಅವರ್ ಕೊಡ್ತೀರಾ, ಅದ್ರ ಒಳಗಡೆ ಓವರ್ಲೋಡ್ ಅಂತ ಹೇಳಿ ಕಟ್ ಮಾಡಿ ಬಿಡ್ತಾ ಇರ್ತೀರಾ. ತಿರ್ಗಿ ನಮಗೆ ತೋಟಕ್ಕೆ ನೀರು ಹರಿಸ್ಬೇಕು ಅಂತಂದ್ರೆ ಆಗೋದೇ ಇಲ್ಲ ಸರ್. ದೊಡ್ಡ ಸಮಸ್ಯೆ ಸರ್. ದಯವಿಟ್ಟು ನಾವು ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಸರ್. ಅವರು ತಿಳಿಸಿದ್ದಾರೆ. ಇನ್ನು ಕಳೆದ 1 ವರ್ಷದಿಂದ ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ ಮೊದಲನೇ ಬಾರಿಗೆ ಒಂದು ಕುಂದುಕೊರತೆಗಳ ಸಭೆಯನ್ನ ಬೆಸ್ಕಾಂ ಗ್ರಾಮಾಂತರ ಹಾಗೂ ನಗರ 2 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 2 ಎಡಬಳಿಗಳ ಒಂದು ಸಹಕಾರದೊಂದಿಗೆ ಇವತ್ತು ಒಂದು ಸಭೆಯನ್ನ ಕರೆಯಲಾಗಿದೆ. ವಿಶೇಷವಾಗಿ ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕುಮಾರ್ ನಾಯಕ್ ಅವರು ಸಹ ಲೈನ್ಗಳು ಸಹಿತ ತುಂಬಾ ದೂರದಿಂದ ಬಂದಿರೋದ್ರಿಂದಾಗಿ ವೋಲ್ಟೇಜು ಕೊನೆ ತುದಿನಲ್ಲಿ ಬಹಳ ಕಡಿಮೆ ಬರ್ತಾ ಇದೆ. ನನಗೆ ಅಲ್ಲಿ ಮೇಜರ್ ಸಮಸ್ಯೆ ಕಂಡು ಬಂದಿದ್ದೇನು ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಹಾಕೋದಕ್ಕೆ ಯಾರು ಅಲ್ಲಿ ಅವಕಾಶ ಕೊಡ್ತಿಲ್ಲ. ಎಸ್ಪೆಷಲಿ ಏನಾಗುತ್ತೆ ಅಂದ್ರೆ ನಗರ ಭಾಗದಲ್ಲಿ ಲೋಡ್ಗಳು ಅಂದ್ರೆ ಕನೆಕ್ಷನ್ಸ್ ತುಂಬಾ ಇರೋದ್ರಿಂದಾಗಿ ಕೊನೆ ತುದಿಗೆ ಹೋಗೋಷ್ಟೊತ್ತಿಗೆ ವೋಲ್ಟೇಜ್ ಕಡಿಮೆ ಆಗೋದು ಸರ್ವೇ ಸಾಮಾನ್ಯ. ನನಗೆ ಹತ್ತಿರದಲ್ಲಿರೋ ಹಾಗೆ ಲೋಡ್ ಸೆಂಟರ್ಗೆ ಹತ್ರ ಅಂತ ಹೇಳ್ತೀವಿ ನಾವು. ಏನಂದ್ರೆ ಎಲ್ಲಿ ಹೆಚ್ಚಿನ ಕರೆಂಟ್ ಬೇಕಾಗತ್ತೆ ಅಂತ ಜಾಗದಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಸೋದಕ್ಕೆ ಅವಕಾಶ ಆಯ್ತು ಅಂದ್ರೆ ವೋಲ್ಟೇಜ್ ಇಂಪ್ರೂವ್ಮೆಂಟ್ ತಾನಾಗೆ ಆಗುತ್ತೆ. ನಾನು ಇದ್ರ ಸಲುವಾಗಿ ನಾನು ಆಲ್ರೆಡಿ ಕಾರ್ಯನಿರ್ವಾಹಕ ಅಭಿವೃದ್ಧಿ ಮಾತಾಡಿದಾಗ 4 ಟ್ರಾನ್ಸ್ಫಾರ್ಮರ್ಗಳು ನಮಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಕರೇನಹಳ್ಳಿಗೆ 1 ಸ್ಯಾಂಕ್ಷನ್ ಆಗಿದೆ ಸದ್ಯಕ್ಕೆ. ಇನ್ನು ಮುಂದಿನ ಕ್ವಾರ್ಟರ್ ಸ್ಯಾಂಕ್ಷನ್ ನಲ್ಲಿ 2 ಟ್ರಾನ್ಸ್ಫಾರ್ಮರ್ ದೊಡ್ಡ ಕೆಪಾಸಿಟಿ ಅಂದ್ರೆ ಈಗ 100 KV ನಿಮಗೆ ಸಾಮರ್ಥ್ಯ ಇತ್ತು ಅಂದ್ರೆ 250 ಸಾಮರ್ಥ್ಯದ್ದು 2 ಟ್ರಾನ್ಸ್ಫಾರ್ಮರ್ ಅಳವಡಿಸೋದಕ್ಕೆ ಕೋರ್ಕೊಂಡಿದ್ದೀನಿ. ಅದನ್ನು ಸ್ಯಾಂಕ್ಷನ್ ಸಹಿತ ನಾನು ಮುಂದಿನ ತಿಂಗಳಲ್ಲಿ ತಗೊಳ್ತೀನಿ. ಆದರೆ ಅಲ್ಲಿ ಲೋಕಲ್ನಲ್ಲಿ ನನಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಾರ್ಯ ಮಾಡಲು ಅವಕಾಶ ಆಯಿತು ಅಂತಂದರೆ ಖಂಡಿತವಾಗಿ ನಿಮ್ಮ ವೋಲ್ಟೇಜ್ ಸಮಸ್ಯೆ ಏನಿದೆ, ಕರೆಂಟ್ ಇಂಟರಪ್ಷನ್ ಸಮಸ್ಯೆ ಏನಿದೆ ಅದು ಬಗ್ಗೆ ನೀವು ಅಲ್ಲಿ ನಮಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಅವರು ಮಾಡಿದ್ರೆ ಜಾಸ್ತಿ ಆಗಿದೆ. ಕನೆಕ್ಷನ್ ಯಾವುದೇ ಬಂದು ಹೊಸ